ಧ್ರುವಂತ್ ಮೇಲೆ ರಕ್ಷಿತಾ ಕಂಪ್ಲೇಂಟು, ಸೀಕ್ರೆಟ್ ರೂಮ್ ನಲ್ಲಿ ರಕ್ಷಿತಾಗೆ ಕಿಚ್ಚನ ಕಾಮಿಡಿ ಏಟು. ನಂಗೆ ಇಲ್ಲಿ ಅಷ್ಟು ನೆಮ್ಮದಿಗೆ ಇಲ್ಲ, ನಿಮ್ಗೆ ನೆಮ್ಮದಿಗೆ ಅಡಿಗೆ ನಾನು ಮಲಗ್ಲಿಕ್ಕೆ ಬಿಡಲ್ಲ. ನನ್ನ ನೆಮ್ಮದಿ ನೀನೇ ಹೇಳಿ. ನನ್ನ ಕೈಯಲ್ಲಿ ಉಂಟು. ಇಲ್ಲಿ ನೋವು ಆಗ್ತಾ ಉಂಟು ಸರ್. ನಿಮಗೆ ಅಲ್ಲಿ ಮಾತ್ರ ಆಗ್ತಾ ಉಂಟು, ನಮಗೆ ಎಲ್ಲಾ ಕಡೆ ಆಗ್ತಾ ಉಂಟು. ಉಸ್ತುವಾರಿಯಲ್ಲಿ ರಾಶಿಕಾ ಫೈಲ್, ರಜತ್ ಕಂಪ್ಲೇಂಟ್, ಚೈತ್ರಾಗೆ ಚಳಿ ಬಿಡಿಸಿದ ಕಿಚ್ಚ ಫುಲ್ ಕ್ಲಾಸ್. ನಾನ್ ಕನ್ಫ್ಯೂಸ್ ಆಗಿದೆ, ಬಟ್ ಎಲ್ಲ ತುಂಬಾ ಮಾತಾಡ್ತಿದ್ರು. ಯಾರು ಸರಿ ಇರ್ಲಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಉಸ್ತುವಾರಿ ಸರಿನೇ ಇರ್ಲಿಲ್ಲ. ಹಠ ಹದ್ಗೆಡ್ಸೋದಕ್ಕೆ ಚೈತ್ರನೇ ಕಾರಣ ಸರ್. ಒಂದೇ ಮನೆಯಲ್ಲಿ ಎರಡೆರಡು ಅವತಾರವೆತ್ತಿದ ಬಾದ್ಶಾ, ಪಂಚಾಯಿತಿಯಲ್ಲಿ ಪರ್ಫೆಕ್ಟ್ ಟಾಕ್. ಅವರಿಗೆ ರೂಲ್ಸ್ ಅರ್ಥ ಆಗಿಲ್ಲ ಅಂತ ಗೊತ್ತಾಗಿದ್ದನ್ನ ಮಿಕ್ಕಿದವ್ರು ಎಷ್ಟು ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡಿ ಹೇಗೆ ಬಳಸ್ಕೊಂಡ್ರು. ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ದಿನಗಳು ಸಮೀಪಿಸುತ್ತಿದ್ದು ದೊಡ್ಡ ಮನೆ ಮಂದಿಯ ಆಟಗಳು ಪ್ರೇಕ್ಷಕರ ಮನ ಗೆಲ್ಲುತ್ತಿವೆ. ಈ ನಡುವೆ ಬಿಗ್ ಬಾಸ್ ಟ್ವಿಸ್ಟ್ ಒಂದನ್ನ ನೀಡಿದ್ದು ಧ್ರುವಂತ್ ಹಾಗೂ ರಕ್ಷಿತಾಳನ್ನ ಸೀಕ್ರೆಟ್ ರೂಮ್ ನಲ್ಲಿಟ್ಟು ಉಳಿದವರ ಆಟ ನೋಡಲು ಸೂಚಿಸಿದ್ದಾರೆ. ಇದೀಗ ಸೀಕ್ರೆಟ್ ರೂಮ್ ನಲ್ಲಿರುವ ರಕ್ಷಿತಾ ಧ್ರುವಂತ್ ಮೇಲೆ ಆರೋಪವೊಂದನ್ನ ಹೊರಿಸಿದ್ದು, ಅದು ಕಿಚ್ಚನನ್ನ ನಗೆಗಡಲಿನಲ್ಲಿ ತೇಲುವಂತೆ ಮಾಡಿದೆ. ನಂಗೆ ಇಲ್ಲಿ ಅಷ್ಟು ನೆಮ್ಮದಿಗೆ ಇಲ್ಲ, ನಿಮ್ಗೆ ನೆಮ್ಮದಿಗೆ ಅಡಿಗೆ ನಾನು ಮಲಗ್ಲಿಕ್ಕೆ ಬಿಡಲ್ಲ. ನನ್ನ ನೆಮ್ಮದಿ ನೀನೇ ಹೇಳಿ. ನನ್ನ ಕೈಯಲ್ಲಿ ಉಂಟು. ಹೌದು, ಕಲರ್ಸ್ ಕನ್ನಡ ಬಿಡುಗಡೆಗೊಳಿಸಿರುವ ಇಂದಿನ ಪ್ರೋಮೋದಲ್ಲಿ ರಕ್ಷಿತಾ ಧ್ರುವಂತ್ ಮೇಲೆ ಆರೋಪವೊಂದನ್ನ ಮಾಡಿದ್ದಾರೆ. ಇವರಿಬ್ಬರ ನಡುವೆ ಹಲವು ಬಾರಿ ಕಿತ್ತಾಟ ನಡೆದಿದೆ. ಮೊದಲ ದಿನವೇ ನಿಮ್ಮ ಜೊತೆಗೆ ನಾನ್ ಹೇಗಿರೋದು ಎಂದು ಧ್ರುವಂತ್ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ರು ರಕ್ಷಿತಾ ಶೆಟ್ಟಿ. ಇದೀಗ ವೀಕೆಂಡ್ ಪಂಚಾಯಿತಿಯಲ್ಲೂ ಇದು ಚರ್ಚೆಗೆ ಬಂದಿದೆ. ಬೇಗ ಈ ಸೀಕ್ರೆಟ್ ಟಾಸ್ಕ್ ಮುಗಿಸುವಂತೆ ಸುದೀಪ್ ಎದುರು ರಕ್ಷಿತಾ ಗೋಳಾಡಿದ್ದಾರೆ. ಸೀಕ್ರೆಟ್ ರೂಮ್ನ ಈ ಸೀಕ್ರೆಟ್ ಬೇಗ ಬಹಿರಂಗವಾಗ್ಲಿ ಎಂಬುದು ಅವರ ಮನದಾಸೆಯಾಗಿದೆ. ಸೀಕ್ರೆಟ್ ರೂಮ್ ನಿಮ್ಮ ಪ್ರಕಾರ ಹೇಗೆ? ಯಾವಾಗ ನೀವ್ ಬರ್ತೀರಲ್ವಾ, ಇವರ ಮುಖ ಹಿಂಗಾಗುತ್ತೆ. ಓಕೆ, ನೀವು ಹೋಗ್ ನಂತರ ಅವರ ಮುಖ ನೋಡ್ಬೇಕು ನೀವು. ಇನ್ನು ಸುದೀಪ್ ಅವರ ಜೊತೆಗೆ ಧ್ರುವಂತ್ ಮತ್ತು ರಕ್ಷಿತಾ ಮಾತನಾಡಿದ್ದಾರೆ. ಇದು ಸಖತ್ ಫನ್ನಿ ಆಗಿದೆ. ಸೀಕ್ರೆಟ್ ರೂಮ್ ನಿಮ್ಮ ಪ್ರಕಾರ ಹೇಗಿತ್ತು ಅಂತ ಕಿಚ್ಚ ಸುದೀಪ್ ಕೇಳಿದ್ದಾರೆ. ಜೊತೆಗೆ ಧ್ರುವಂತ್ ಬಗ್ಗೆ ರಕ್ಷಿತಾ ಸಾಲು ಸಾಲು ದೂರುಗಳನ್ನ ಹೇಳಿದ್ದಾರೆ. ನೀವು ಬಂದಾಗ ಇವರ ಮುಖ ಒಂಥರ ಇರುತ್ತೆ, ನೀವು ಹೋದ ಮೇಲೆ ಇವರ ಮುಖ ಬೇರೆ ತರ ಇರುತ್ತೆ, ಇವರ ಮುಖ ನೋಡಿದ್ರೆ ಅಳು ಬರುತ್ತೆ ನನಗೆ ಎಂದು ರಕ್ಷಿತಾ ಶೆಟ್ಟಿ ಹೇಳಿದ್ದಾರೆ. ಕೊನೆಗೆ ಸೀಕ್ರೆಟ್ ರೂಮ್ ನಿಂದ ಆಚೆ ಬರಲು ಹೊಸ ಐಡಿಯಾ ಒಂದನ್ನ ಸುದೀಪ್ ನೀಡಿದ್ದಾರೆ. ಈ ಸೀಕ್ರೆಟ್ ರೂಮ್ ನಿಂದ ಹೊರಗೆ ಬರಬಹುದು ಎಂಬ ಚಾನ್ಸ್ ಅನ್ನ ಸುದೀಪ್ ನೀಡಿದ್ದಾರೆ. ಆಗ ಧ್ರುವಂತ್ಗೆ ರಕ್ಷಿತಾ ಶೆಟ್ಟಿ ಕನ್ವಿನ್ಸ್ ಮಾಡಲು ಪ್ರಯತ್ನಿಸಿದ್ದಾರೆ. ನನಗೆ ಇಲ್ಲಿ ಅಷ್ಟೊಂದು ನೆಮ್ಮದಿ ಇಲ್ಲ, ಅದೇ ತರ ನಿಮ್ಮನ್ನ ಇಲ್ಲಿ ನೆಮ್ಮದಿಯಾಗಿ ಮಲಗಲಿಕ್ಕೆ ಬಿಡೋದಿಲ್ಲ ಎಂದು ಧ್ರುವಂತ್ಗೆ ರಕ್ಷಿತಾ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಧ್ರುವಂತ್, ನನ್ನ ನೆಮ್ಮದಿಯನ್ನ ನೀನ್ ಹೇಗೆ ಡಿಸೈಡ್ ಮಾಡ್ತೀಯಾ ಅಂತ ಕೇಳಿದ್ದಾರೆ. ಅದಕ್ಕೆ ರಕ್ಷಿತಾ ಶೆಟ್ಟಿ, ನಿಮ್ಮ ನೆಮ್ಮದಿ ನನ್ನ ಕೈಯಲ್ಲುಂಟು ಅಂತ ಹೇಳಿದ್ದಾರೆ. ನಂಗೆ ಇಲ್ಲಿ ಅಷ್ಟು ನೆಮ್ಮದಿಗೆ ಇಲ್ಲ, ನಿಮ್ಗೆ ನೆಮ್ಮದಿಗೆ ಅಡಿಗೆ ನಾನು ಮಲಗ್ಲಿಕ್ಕೆ ಬಿಡಲ್ಲ. ನನ್ನ ನೆಮ್ಮದಿ ನೀನೇ ಹೇಳಿ. ನನ್ನ ಕೈಯಲ್ಲಿ ಉಂಟು. ಇನ್ನೊಂದೆಡೆ ಟಾಸ್ಕ್ ಉಸ್ತುವಾರಿ ವಿಚಾರವಾಗಿ ಕಿಚ್ಚ ಸುದೀಪ್ ರಾಶಿಕಾಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನೀರಿನ ಟ್ಯಾಂಕ್ ಟಾಸ್ಕ್ ಒಂದನ್ನ ನೀಡಿದ್ರು. ಈ ಟಾಸ್ಕ್ ನ ಉಸ್ತುವಾರಿ ವಹಿಸಿದ್ದ ರಾಶಿಕಾ ಟಾಸ್ಕ್ ಪೂರ್ಣಗೊಳಿಸಲು ಎಡವಿದ್ರು. ಇದು ಮನೆ ಮಂದಿಯ ಕೆಲವರ ಆಕ್ರೋಶಕ್ಕೂ ಕಾರಣವಾಗಿದೆ. ಇಂದಿನ ಪಂಚಾಯಿತಿಯಲ್ಲಿ ಕಿಚ್ಚ ರಾಶಿಕಾ, ನಿಮಗೆ ಟಾಸ್ಕ್ ಎಷ್ಟು ಅರ್ಥ ಆಗಿದೆ ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ನಾನು ಕನ್ಫ್ಯೂಸ್ ಆಗಿದ್ದೆ, ಎಲ್ಲರೂ ಒಟ್ಟಿಗೆ ಮಾತನಾಡಿದ್ರು ಎಂದು ಉತ್ತರಿಸಿದ್ದಾರೆ. ಇಲ್ಲಿ ಯಾರು ಸರಿ ಇರಲಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಉಸ್ತುವಾರಿಯಂತೂ ಸರಿನೇ ಇಲ್ಲ. ಅವರಿಗೆ ಟಾಸ್ಕ್ ಅರ್ಥ ಆಗ್ಲಿಲ್ಲ ಅನ್ನೋದನ್ನ ಗೊತ್ತಾಗಿದ್ದು, ಎಷ್ಟು ಜನ ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡಿ ಹೇಗೆ ಬಳಸ್ಕೊಂಡ್ರು ಅಂತ ಗುಡುಗಿದ್ದಾರೆ. ಬುಜ್ಜಿ ರಜತ್ ಈ ಆಟ ಹದ್ಗೆಡ್ಸೋದಕ್ಕೆ ಚೈತ್ರಾನೇ ಕಾರಣ ಅಂತ ಆರೋಪಿಸಿದ್ದಾರೆ. ನಂತರ ಕಿಚ್ಚ ಸುದೀಪ್ ಮಾತಾಡಿ, ಈ ಮಧ್ಯೆ ಗಿಲ್ಲೋದು, ಜಿಗುಟೋದು, ಎಂಜಲು ಉಗಿಯೋದು ಅಂಡ್ ನಾವೆಲ್ಲ ಎಷ್ಟು 10-12 ವಯಸ್ಸಿನವರು ಅಂತ ಚೈತ್ರಾ ಕುಂದಾಪುರಳನ್ನ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಒಟ್ನಲ್ಲಿ ಹೇಳೋದಾದ್ರೆ ಈ ಸೀಸನ್ ನಲ್ಲಿ ಕಿಚ್ಚ ಕೊಂಚ ಸಾಫ್ಟ್ ಆಗಿದ್ದಾರೆ ಎಂಬುದು ಅಭಿಮಾನಿಗಳ ಅಭಿಪ್ರಾಯವಾಗಿತ್ತು. ಕಿಚ್ಚ ಸಾಫ್ಟ್ ಆಗಿರೋದೇನೋ ಸತ್ಯ, ಆದ್ರೆ ಸಾಫ್ಟ್ ಲ್ಯಾಂಗ್ವೇಜ್ ನಲ್ಲೇ ಮನೆ ಮಂದಿಯ ಚಳಿ ಬಿಡಿಸುತ್ತಿದ್ದಾರೆ ಎಂಬುದು ಅಷ್ಟೇ ಸತ್ಯ. ಸದ್ಯ ಪ್ರೋಮೋದಲ್ಲಿ ಕಿಚ್ಚನ ಕ್ಲಾಸ್ ಬಗ್ಗೆ ಹಿಂಟ್ ಸಿಕ್ಕಿದ್ದು, ಪಂಚಾಯಿತಿಯಲ್ಲಿ ಏನೆಲ್ಲ ನಡೆಯಲಿದೆ ಎಂದು ನೋಡಬೇಕಾದ್ರೆ ಇಂದಿನ ಎಪಿಸೋಡ್ ಅನ್ನ ಮಿಸ್ ಮಾಡದೆ ನೋಡಬೇಕು. ನಾನ್ ಕನ್ಫ್ಯೂಸ್ ಆಗಿದೆ, ಬಟ್ ಎಲ್ಲ ತುಂಬಾ ಮಾತಾಡ್ತಿದ್ರು. ಯಾರು ಸರಿ ಇರ್ಲಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಉಸ್ತುವಾರಿ ಸರಿನೇ ಇರ್ಲಿಲ್ಲ. ಹಠ ಹದ್ಗೆಡ್ಸೋದಕ್ಕೆ ಚೈತ್ರನೇ ಕಾರಣ ಸರ್. ಅವರಿಗೆ ರೂಲ್ಸ್ ಅರ್ಥ ಆಗಿಲ್ಲ ಅಂತ ಗೊತ್ತಾಗಿದ್ದನ್ನ ಮಿಕ್ಕಿದವ್ರು ಎಷ್ಟು ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡಿ ಹೇಗೆ ಬಳಸ್ಕೊಂಡ್ರು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.